ಇವತ್ತಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಹೋಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಪಾದಯಾತ್ರೆಯಲ್ಲಿ ಜೆಡಿಎಸ್ನ ಎಲ್ಲ ಶಾಸಕರುಗಳು ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಜೊತೆಗೆ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ. ಸರ್, ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ 3 ದಿನಗಳ ಪಾದಯಾತ್ರೆ. ನೀವು ಈಗ ಆಲ್ರೆಡಿ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಿ ಹಿಂದೆ, ಇವತ್ತು 3 ದಿನಗಳ ಪಾದಯಾತ್ರೆ. ಈ ಪಾದಯಾತ್ರೆ ಬಗ್ಗೆ ಹೇಳೋದಾದ್ರೆ, ನಾನು ಅವತ್ತು ಕೂಡ ಬೈರಮಂಗಲದಲ್ಲಿ ಪಾದಯಾತ್ರೆ ಮಾಡಿದಾಗ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ರೈತರ ಪರ ವಿರೋಧ ಏನಿದೆ ಅನ್ನುವಂಥದ್ದು ಕೇಳುವಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ಹೇಳಿದ್ದೆ. ಅಂಥ ಸಮಯ ಬಂದು ನಮ್ಮ ಕಣ್ಣೆದುರುಗಡೆ ನಿಂತಾಗ ವಿಧಾನಸೌಧಕ್ಕೂ ಕೂಡ ಹೋಗಿ ಪ್ರಶ್ನೆ ಮಾಡುವಂಥದ್ದು ಆಗಬೇಕು ರೈತರ ಜೊತೆ ಅನ್ನೋದು, ರೈತರ ಜೊತೆ ಕೂತು ಚರ್ಚೆ ಮಾಡಿದಾಗ ಕಾರಣ ಅವ್ರು ಯಾರೂ ಕೂಡ ಇಲ್ಲಿ ಬರಲಿಲ್ಲ. MLA ಬಂದಿಲ್ಲ, ಈಗ ಮಂತ್ರಿಗಳಾಗಿದ್ದಾರೆ, ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಿದ್ದಾರೆ, ಯಾರು ಕೂಡ ತಿರುಗಿ ನೋಡದೇ ಇರೋದ್ರಿಂದ ಕೊನೆಗೆ ಈಗ ವಿಧಾನಸೌಧಕ್ಕೆ ಹೋಗಿ ರೈತರು ನಾವು ಕೆಲವೊಂದಷ್ಟು ಜನ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥದ್ದು ಆಗಬೇಕು ಅಂತಕ್ಕಂಥ ಆಗ್ರಹ ಇವತ್ತು ರೈತರಿಂದ ನಮಗೇನು ದೊರಕಿದೆ. ಅವ್ರಿಗೆ ಸಕಾರಾತ್ಮಕವಾದಂಥ ಸ್ಪಂದನೆ ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ. ಇವತ್ತು ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ನಿಂತಿದೆ. ಈ ಪಾದಯಾತ್ರೆ ಬಗ್ಗೆ ಕಾಂಗ್ರೆಸ್ಸಿಗರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಸರ್. ಈಗ ಕಾಂಗ್ರೆಸ್ನವ್ರಿಗೆ ವ್ಯಂಗ್ಯ ಆಡೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ? ಆಡಳಿತ ಮಾಡಿ ಅಂತ ಬಹುಮತದ ಸ್ಥಾನಗಳು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣಕಾಸು ಖರ್ಚು ಮಾಡಿಕೊಂಡು ಜಾಹೀರಾತುಗಳನ್ನ ಬಿಡುಗಡೆ ಮಾಡಿಕೊಂಡು ಇವತ್ತು ಜಾಹೀರಾತನ್ನ ಬಿಡುಗಡೆ ಮಾಡ್ತಾರೆ, ಅಲ್ಲೆಲ್ಲೋ ಫ್ಲೆಕ್ಸ್ಗಳು ಕಟ್ಟಿಸ್ತಾರೆ, ಅಲ್ಲಿ ಯಾವುದೋ ಹೋರ್ಡಿಂಗ್ಗಳು ಹಾಕಿಸ್ತಾರೆ. ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಎದುರಿದೆ ಅನ್ನೋದು ಭಾಳ ಸ್ಪಷ್ಟ. ಇಲ್ಲಾಂದ್ರೆ ಯಾತಕ್ಕೋಸ್ಕರ ಇಷ್ಟು ರಿಯಾಕ್ಷನ್ ಮಾಡಬೇಕು? ನಾವು ಚೆನ್ನಾಗಿ ಕರೆಕ್ಟಾಗಿದ್ದೀವಿ, ನಡ್ಕೊಂಡಿದ್ದೀವಿ, ಸರಿಯಾಗಿದ್ದೀವಿ, ತಪ್ಪಾಗಿಲ್ಲ ಅನ್ನೋದಾದರೆ ಸರ್ಕಾರ ಯಾಕೆ ಇಷ್ಟೆಲ್ಲ ಪ್ರತಿಯುತ್ತರಗಳು ಕೊಡಕ್ಕೆ ಹೋಗ್ತಾ ಇದೆ? ಸರ್ಕಾರ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ರೈತರಿಗೆ. ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥವ್ರು ರೈತರು, ನೋವಲ್ಲಿರ್ತಕ್ಕಂಥವ್ರು ರೈತರು. ಇಲ್ಲಿ ಬಂದು ದಯವಿಟ್ಟು ಅದೇ ಸಮಯ ಇಲ್ಲಿ ಕಳೀಲಿ. ಈಗ ನೂತನ ಸಚಿವರು ಬಾಲಕೃಷ್ಣ ಅವರು ಶಾಸಕರು ಹೇಳ್ತಾರೆ, ಕೋರ್ಟಿಗೆ ಹೋಗ್ಲಿ, ರೈತರು ಬೇಕಾದ್ರೆ ಕೋರ್ಟಲ್ಲೇ ನೋಡ್ಕೊಳ್ಳಿ ಅಂತ. ಕೋರ್ಟಲ್ಲೂ ಎರಡು ಫೈಲಿಂಗ್ ಆಗಿದೆ ಅಣ್ಣ, ದಯಮಾಡಿ ನಡಿಯೋಣ, ಲೇಟ್ ಆಗುತ್ತೆ. ಈಗ ಕಾನೂನಿನ ಅಡಿಯಲ್ಲಿ ಮೆರಿಟ್ ಮೇಲೆ ರೈತರಿಗೆ ಕಾನೂನಿನ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತಕ್ಕಂಥದ್ದು ನನಗೆ ಅಚಲವಾದಂಥ ನಂಬಿಕೆ ಇದೆ. ಥ್ಯಾಂಕ್ ಯು ಮೇಡಮ್. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು.